ವೆಜಿಟೇಬಲ್ ಪಲಾವ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಮೊದಲಿಗೆ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಲಿಕ್ಕೆ ಬೇಕಾಗಿರೋವಂಥದ್ದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಮ್ಮ ಮನೇಲಿ ತುಂಬ ಖಾರ ತಿಂತಾರೆ, ಸೊ ಒಂದು 10 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನು ಮಾಡ್ತಿರೋದು ಒಂದು 7 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ನೀವು ಮಾಡ್ಕೋಬೋದು. ಮತ್ತು ಈರುಳ್ಳಿ ಹಾಕಿ ನೆಕ್ಸ್ಟ್ ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿ, ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವಾಗ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ತರ್ತರಿಯಾಗಿ ಗ್ರೈಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತೀರಾ ಪೇಸ್ಟ್ ಥರ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ ಈ ಥರ. ನೆಕ್ಸ್ಟು ಒಗ್ಗರಣೆಗೆ ಎಣ್ಣೆ, ಒಂದು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನನಗೆ ಎಣ್ಣೆ ಜಾಸ್ತಿ ಬೇಕು, ಸೊ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅದನ್ನು ಹಾಕೋಬೋದು. ಆಮೇಲೆ ಮಸಾಲ ಐಟಮ್ಸ್ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಫ್ರೈ ಮಾಡಿ. ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಟೊಮ್ಯಾಟೊ ಹಾಕೋಬೇಕು. ಟೊಮ್ಯಾಟೊ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂಗೆ ಬೇಕು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಇವಾಗಲೇ ಯಾಕೆ ಹಾಕಬೇಕು ಅಂದರೆ ಅದು ಹಸಿ ವಾಸನೆ ಹೋಗಬೇಕು. ಸೊ ಅದಕ್ಕೆ ಇವಾಗಲೇ ಫಸ್ಟೇ ಮಸಾಲೆ ಹಾಕ್ಕೊಳ್ಳೋದು. ನೆಕ್ಸ್ಟು ಅದು ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಗರಂ ಮಸಾಲ ಪೌಡರ್ ಹಾಕ್ಬಿಟ್ಟು, ಇದು ಅಷ್ಟೇ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನೆಕ್ಸ್ಟು ಸೋಯಾ ಚಂಕ್ಸ್ನ ಹಾಕ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ನ ಇವಾಗಲೇ ಏನಕ್ಕೆ ಹಾಕಬೇಕು ಅಂದರೆ ಸೋಯಾ ಚಂಕ್ಸಿಗೂ ಸ್ವಲ್ಪ ಮಸಾಲೆ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ತಿನ್ನೋಕ್ಕೆ. ಅದಕ್ಕೆ ಇವಾಗಲೇ ಹಾಕತ್ತಾ ಇದ್ದೀನಿ. ಹಂಗೇ ಸ್ವಲ್ಪ ಇವಾಗ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನ ಎಲ್ಲದನ್ನು ಹಾಕಬೇಕು. ಮೊದಲಿಗೆ ಬೀನ್ಸ್ ಹಾಕತ್ತಾ ಇದ್ದೀನಿ, ಮತ್ತು ನೂಕೋಲು ಮತ್ತು ಕ್ಯಾರೆಟು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡ ನಂತರ ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ನೀವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀರ ಅದೇ ಲೋಟದ ಅಳತೆಯಲ್ಲಿ ನೀರು ಹಾಕಬೇಕು. ನಾನು ಆ ಲೋಟದಲ್ಲಿ 2 ಲೋಟ ಹಾಕಿದ್ದೆ, 4 ಲೋಟ ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಕುದ್ದ ನಂತರ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿ ಅದು ಚೆನ್ನಾಗಿ ಕುದಿದ್ಮೇಲೆ ಕುಕ್ಕರ್ನ ಮುಚ್ಚಿಬಿಟ್ಟು ನಾನು 3 ವಿಷಲ್ ಓಡಿಸ್ತೀನಿ. 3 ವಿಷಲ್ ಓಡಿಸಾದ್ಮೇಲೆ